ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಿನ್ನೆ ಲ್ಯಾಟ್ರಿ ಎಂಟ್ರಿ ವಿದ್ಯಾರ್ಥಿಗಳದ್ದು 2ನೇ ಸುತ್ತಿನ ಕೌನ್ಸ್ಲಿಂಗ್ದು ರಿಸಲ್ಟ್ ಅನೌನ್ಸ್ಮೆಂಟ್ ಆಯಿತು. ಸೊ ಅದು ತಾತ್ಕಾಲಿಕ ಅಥವಾ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ಅಂತ ಕರಿತೀವಿ. ಯಾಕಂತಂದರೆ ಅಲ್ಲಿ ನಿಮ್ಮಗಳಿಗೆ ರಿಸಲ್ಟನ್ನು ನೋಡಲಿಕ್ಕೆ ಕ್ಲಿಕ್ ಮಾಡಿದಾಗ ಕೆಳಗಡೆ ಒಂದು ನೋಟನ್ನು ಕೊಟ್ಟಿದ್ದಾರೆ. ಸೊ ಅದರ ಬಗ್ಗೆ ನಾನು ಹೇಳಬೇಕಾಗುತ್ತೆ. ಈಗಾಗಲೇ ಯಾರಿಗೆ ಸೀಟ್ ಸಿಕ್ಕಿದೆ ಅಂಥವ್ರುಗಳು ಇಲ್ಲಿ ನೋಟಲ್ಲಿ ನೋಡ್ತಾ ಇದ್ದೀರಿ. 1ನೇ ಪಾಯಿಂಟ್ ಹೇಳ್ತಾ ಇರೋದು, ಇದು ಒಂದು ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಆಗಿದೆ. ಶುಡ್ ನಾಟ್ ರಿಪೋರ್ಟ್ ಟು ದಿ ಕಾಲೇಜ್. ಈಗ ನೀವು ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡೋಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ 2ನೇ ಪಾಯಿಂಟು, ಕಾಲೇಜ್ ಶುಡ್ ನಾಟ್ ಅಡ್ಮಿಟ್ ದಿ ಕ್ಯಾಂಡಿಡೇಟ್ ಅಗೇನೆಸ್ಟ್ ಸೆಕೆಂಡ್ ರೌಂಡ್ ಪ್ರೊವಿಷನಲ್ ರಿಸಲ್ಟ್. ಆಮೇಲೆ ಕಾಲೇಜಿನವರು ಕೂಡ ಈಗ ಅಡ್ಮಿಷನನ್ನು ತೊಗೋಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಿದ್ದಾರೆ. ಯಾಕಂತಂದರೆ ಏನಾದರೂ 3ನೇ ಪಾಯಿಂಟ್ ಹೇಳ್ತಾ ಇದ್ದಾರೆ, ನಿಮ್ಮಲ್ಲಿ ಏನಾದರೂ ಅಬ್ಜೆಕ್ಷನ್ ಇದ್ದರೆ ನೀವು ಏನು ಮಾಡ್ಬೋದು ಅಂದರೆ 27ನೇ ತಾರೀಕಿನ ಒಳಗಾಗಿ ಏನು ಮಾಡ್ಬೋದು ಅಂದರೆ ಅಬ್ಜೆಕ್ಷನ್ಗಳನ್ನು ಹಾಕ್ಬೋದು ಅಂತ ಹೇಳಿದ್ದಾರೆ. ಅದರ ಜೊತೆಗೆ 4ನೇ ಪಾಯಿಂಟ್ ಏನಿದೆ ಅಂತಂದರೆ, ನೀವು 27ನೇ ತಾರೀಕಿಗೆ ಫೈನಲ್ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಆ್ಯಸ್ ಪರ್ ದ ಟೈಮ್ ಟೇಬಲ್ ಪ್ರಕಾರನ ಬೇರೆಯೇ ಇದೆ. ಬಟ್ ಇಲ್ಲಿ ಹೇಳ್ತಾ ಇರೋದು 27ನೇ ತಾರೀಕಿನ ತನಕ ನೀವೇನು ಮಾಡಬಾರ್ದು ಅಂತಂದರೆ ಫೈನಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತೀವಿ, ಅಲ್ಲಿ ತನಕ ವೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಸೊ ವಿದ್ಯಾರ್ಥಿಗಳು ನಿಮಗಳಿಗೆ ಇವಾಗ ಆರ್ಡ್ರ್ ಕಾಪಿ ಇರ್ಬೋದು ಮತ್ತು ಫೀಸ್ ಪೇಮೆಂಟ್ ಮಾಡೋದನ್ನು ಲಿಂಕನ್ನು ಬೇರೆ ಬಿಡೋ ತನಕ ಕಾಯಬೇಕು. ಅದು 27ನೇ ತಾರೀಕು ತನಕ ನೀವು ಕಾಯಬೇಕಾಗತ್ತೆ. ಸೊ 27 ತಾರೀಕು ಯಾವಾಗ ಬರುತ್ತೆ ಅಂತಂದರೆ ಸೋಮವಾರ ದಿನ ಬರುತ್ತೆ. ಸೋಮವಾರ ದಿನಕ್ಕೆ ಕಾಯಿರಿ. ಅಲ್ಲಿ ತನಕ ನೀವು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡ್ಸೋಕ್ಕೆ ಹೋಗಬೇಡಿ. ಮತ್ತು ನಿಮಗೆ ಆರ್ಡ್ರ್ ಕಾಪಿನೂ ಕೂಡ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇವರು ಕ್ಲಿಯರಾಗಿ ಇಲ್ಲಿ ಬರೆದು ಬಿಟ್ಟಿದ್ದಾರೆ, 27ನೇ ತಾರೀಕು ತನಕ ನಾವು ಫೈನಲ್ ರಿಸಲ್ಟನ್ನು ಕೊಡ್ತೀವಿ ಅಂತ. ಈಗ ಬಿಟ್ಟಿರೋದು ಪ್ರೊವಿಷನಲ್ ರಿಸಲ್ಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ನೀವು ಲಿಂಕ್ ಬರೋ ತನಕ ಪೇಮೆಂಟು ಮತ್ತು ಅಡ್ಮಿಷನ್ ಆರ್ಡ್ರ್ ಕಾಪಿ ಲಿಂಕ್ ಬರೋ ತನಕ ಕಾಯಿರಿ.